ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6 ಗೆ ಸ್ವಾಗತ. ನಾನು ಮಧುಶ್ರೀ. ರಾಜ್ಯಾದ್ಯಂತ ವರುಣಾರ್ಭಟ ಮಳೆಯಿಂದ ಪರದಾಟ. ಕರುನಾಡಿಗೆ ಕಂಟಕವಾಗಿ ಪರಿಣಮಿಸುತ್ತಾ ವರುಣಾರ್ಭಟ. ನಿರಂತರ ಮಳೆಗೆ ಕಂಗಾಲು, ಬದುಕು ಮೂರಾಬಟ್ಟೆ. ಮನೆ, ತೋಟ, ಹೆದ್ದಾರಿ, ಬೆಳೆ ನಾಶ, ಜನರ ಪರದಾಟ. ನಿರಂತರ ಮಳೆಗೆ ಕಂಗಾಲು, ಬದುಕು ಮೂರಾಬಟ್ಟೆ. ಮನೆ, ತೋಟ, ಹೆದ್ದಾರಿ, ಬೆಳೆ ನಾಶ, ಜನರ ಪರದಾಟ. ಕೋಡಿ ಒಡೆದ ನೀರು ಗ್ರಾಮವನ್ನೇ ಆವರಿಸಿ ಬಿಟ್ಟಿದ್ಯಾ? ಇದೆಲ್ಲವನ್ನ ನೋಡೋಣ ಉತ್ತರ ತತ್ತರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಣಮಳೆಯ ಆರ್ಭಟಕ್ಕೆ ಯಾದಗಿರಿ ಅಕ್ಷರಶಃ ತತ್ತರಿಸಿದೆ. ಮಳೆ ಹೊಡೆತಕ್ಕೆ ಐತಿಹಾಸಿಕ ಕೆರೆಕೋಡಿ ಬಿದ್ದಿದೆ. ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಕೆರೆಕೋಡಿ ಬಿದ್ದ ಪರಿಣಾಮ ಗ್ಯಾಸ್ ಸಿಲಿಂಡರ್ ಗೋಡೌನ್ ಸಂಪೂರ್ಣ ಜಲಾವೃತವಾಗಿದೆ. ಗೋಡೌನ್ಗೆ ಅಪಾರ ಪ್ರಮಾಣದ ಕೆರೆ ನೀರು ತುಂಬಿಕೊಂಡಿದೆ. ಹೀಗಾಗಿ ಅಗತ್ಯ ದಾಖಲೆಗಳು ನೀರು ಪಾಲಾಗಿದ್ದು ಗ್ಯಾಸ್ ಗೋಡೌನ್ ಮಾಲೀಕ ಕಂಗಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ತಡರಾತ್ರಿ ಬಂದ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ನಾಯ್ಕಲ್ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ದವಸ ಧಾನ್ಯಗಳು ಸಂಪೂರ್ಣ ನಾಶವಾಗಿದ್ದು ನೀರಿನಲ್ಲಿ ಬಟ್ಟೆ ಬರೆಗಳು ಕೊಚ್ಚಿಕೊಂಡು ಹೋಗಿವೆ. ಯಾದಗಿರಿ ಜಿಲ್ಲೆಯ ಜನರು ರಣಮಳೆಗೆ ಎನ್ನಿಲ್ಲದಂತೆ ತತ್ತರಿಸಿದ್ದಾರೆ. ಮಳೆಯಿಂದಾಗಿ ಹಳ್ಳ ತುಂಬಿ ಹರಿಯುತ್ತಿದ್ದು ಸೇತುವೆ ಜಲಾವೃತಗೊಂಡಿದೆ. ವಡಗೇರ ತಾಲೂಕಿನ ನಾಯ್ಕಲ್ ಬಳಿಯ ಸೇತುವೆ ಮುಳುಗಡೆಯಾಗಿ ಸಂಪರ್ಕ ಬಂದಾಗಿದೆ. ನಾಯ್ಕಲ್ನ 10 ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದ್ದು ಊರುಗಳಿಗೆ ತೆರಳೋದಕ್ಕೆ ಆಗದೆ ವಾಹನ ಸವಾರರು ಪರದಾಟ ನಡೆಸುವಂತಾಗಿದೆ. ರಾಯಚೂರಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ರಣಮಳೆಯಿಂದಾಗಿ ಮಸ್ಕಿ ತಾಲೂಕಿನಲ್ಲಿ ಸಾಕಷ್ಟು ತೊಂದರೆಯುಂಟಾಗಿದೆ. ಜೋರು ಮಳೆಯಿಂದಾಗಿ ಹಳ್ಳಕೊಳ್ಳಗಳು ಭರ್ತಿಯಾಗಿದ್ದು ಮೈದುಂಬಿ ಹರಿಯುತ್ತಿವೆ. ಇದರಿಂದಾಗಿ ರಸ್ತೆಗಳು, ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗೋ ಆತಂಕವಿದೆ. ಹೀಗಾಗಿ ಹಾನಿಗೀಡಾದ ಪ್ರದೇಶಗಳಿಗೆ ಮಾಜಿ ಶಾಸಕ ಪ್ರತಾಪ್ ಗೌಡ ವಿಸಿಟ್ ಮಾಡಿ ಪರಿಶೀಲನೆ ನಡೆಸಿದ್ರು. ಅಷ್ಟೇ ಅಲ್ಲ, ವೈಯಕ್ತಿಕ ಪರಿಹಾರ ನೀಡಿದ್ರು. ರಾಯಚೂರಿನ ಗುಡದನಾಳ ಗ್ರಾಮದಲ್ಲಿ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದ ವೃದ್ಧೆ ಹಾಗೂ ಬೈಕ್ ಸವಾರನನ್ನ ರಕ್ಷಣೆ ಮಾಡಲಾಗಿದೆ. ನಿನ್ನೆ ಸಂಜೆ 60 ವರ್ಷದ ವೃದ್ಧೆ ಹನುಮವ್ವ ಅನ್ನೂರು ಹಳ್ಳದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಿದ್ರು. ಈ ವೇಳೆ ಅಕ್ಕಪಕ್ಕದ ಜಮೀನಿನಲ್ಲಿದ್ದ ಸ್ಥಳೀಯರು ರಕ್ಷಣೆ ಮಾಡಿದ್ರು. ಹಳ್ಳದ ನೀರು ತುಂಬಿ ಹರಿಯುತ್ತಿದ್ದು ಅದರಲ್ಲಿ ಚಲಿಸುತ್ತಿದ್ದಾಗ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಿದ್ರು. ಆಗ ಸ್ಥಳೀಯರು ಎಚ್ಚೆತ್ತು ವೃದ್ಧೆಯನ್ನ ರಕ್ಷಿಸಿದ್ದಾರೆ. ಇಂದು ಬೆಳಗ್ಗೆ ಬೈಕ್ ಸವಾರನೊಬ್ಬ ಸೇತುವೆ ಮೇಲೆ ಸಂಚರಿಸೋಕೆ ಹೋಗಿ ಎಡವಟ್ಟು ಮಾಡಿಕೊಂಡಿದ್ದ. ಜಲಾವೃತಗೊಂಡಿದ್ದ ಸೇತುವೆ ಮೇಲೆ ಬೈಕ್ನಲ್ಲಿ ತೆರಳೋದಕ್ಕೆ ಯತ್ನಿಸಿದ್ದಾನೆ. ಆದರೆ ನೀರಿನ ರಭಸ ಹೆಚ್ಚಾಗಿದ್ರಿಂದ ಬೈಕ್ ದಾಟಿಸೋದಕ್ಕೆ ಸಾಧ್ಯವಾಗದೆ ಆಯತಪ್ಪಿ ಬೈಕ್ ಸಮೇತ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಿದ್ದ. ಈ ವೇಳೆ ಸ್ಥಳೀಯರು ಹಗ್ಗದ ಸಹಾಯದಿಂದ ಬೈಕ್ ಹಾಗೂ ಸವಾರನನ್ನ ರಕ್ಷಣೆ ಮಾಡಿದ್ರು. ಯಾದಗಿರಿಯಲ್ಲಿ ನಿನ್ನೆ ಸುರಿದ ಮಳೆಯ ಹೊಡೆತಕ್ಕೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಸುರಪುರ ತಾಲೂಕಿನ ಅಲ್ದಾಳ್ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗ್ರಾಮದ ಆದಪ್ಪ ಅನ್ನೋರಿಗೆ ಸೇರಿದ ಮನೆ ಮೇಲ್ಛಾವಣಿ ಕುಸಿದಿದ್ದು ರಾತ್ರಿ ಮಲಗಿದ್ದವರು ಏಕಾಏಕಿ ಹೊರಗೆ ಓಡಿ ಬಂದಿದ್ದಾರೆ. ಇದರಿಂದ ಸಂಭವಿಸಬಹುದಾದ ದೊಡ್ಡ ದುರಂತ ತಪ್ಪಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ 10 ಅಂಗಡಿಗಳಿಗೆ ನೀರು ನುಗ್ಗಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಚರಂಡಿಗಳು ಬ್ಲಾಕ್ ಆಗಿದ್ದರಿಂದಾಗಿ ನೀರು ಸರಾಗವಾಗಿ ಹೋಗದೆ ನೀರೆಲ್ಲ ಅಂಗಡಿಗಳಿಗೆ ನುಗ್ಗಿದೆ. ಶಹಾಪುರ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ರು. ಅಂಗಡಿಯಲ್ಲಿನ ನೀರು ಹೊರಹಾಕುವುದಕ್ಕೆ ಮಾಲೀಕರು ಹರಸಾಹಸ ಪಟ್ಟರು. ಏಕಾಏಕಿ ನೀರು ನುಗ್ಗಿದ್ರಿಂದ ಸಾಕಷ್ಟು ತೊಂದರೆ ಅನುಭವಿಸಬೇಕಾಯಿತು. ಗಣಿನಾಡು ಬಳ್ಳಾರಿಯಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಗಣೇಶನಿಗೂ ವಿಘ್ನ ಎದುರಾಗಿದೆ. ಗಣೇಶ ಚತುರ್ಥಿಗೆ 3 ದಿನ ಬಾಕಿ ಇರುವಾಗಲೇ ಗಣೇಶ ಮೂರ್ತಿಗಳು ಜಲಾವೃತವಾಗಿದೆ. ತಡರಾತ್ರಿ ಸುರಿದ ಭಾರಿ ಮಳೆಗೆ ಗಣೇಶ ಮೂರ್ತಿ ತಯಾರಕರ ಟೆಂಟ್ಗೆ ನೀರು ನುಗ್ಗಿದ್ದು ನೂರಾರು ಬೃಹತ್ ಗಾತ್ರದ ಗಣೇಶ ಮೂರ್ತಿಗಳು ಜಲಾವೃತಗೊಂಡಿವೆ. 200ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶ ಮೂರ್ತಿಗಳು ಹಾಳಾಗಿವೆ. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಮೂರ್ತಿಗಳು ಹಾನಿಯಾಗಿದ್ದು ಕಂಗಾಲಾಗಿದ್ದಾರೆ. ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಮಳೆಗೆ ಸಾಕಷ್ಟು ಅವಾಂತರ. ಹಲವೆಡೆ ಮನೆಗಳು, ಮನೆ ಗೋಡೆ, ಗೋಡೌನ್ಗೂ ಹಾನಿ. ಹಾಸನ, ರಾಮನಗರ, ಮಂಡ್ಯ, ಚಿಕ್ಕಬಳ್ಳಾಪುರದಲ್ಲಿ ಮಳೆ ರಗಳೆ. ಇದೆಲ್ಲವನ್ನ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಯಲವಟ್ಟಿ ಗ್ರಾಮದಲ್ಲೂ ಮಳೆ ಅವಾಂತರ ಆಗಿದೆ. ಯಲವಟ್ಟಿ ಗ್ರಾಮದಲ್ಲಿ 3 ಮನೆಗಳ ಗೋಡೆಗಳು ಕುಸಿದಿವೆ. ಮನೆ ಗೋಡೆ ಕುಸಿತದಿಂದ ಕುಟುಂಬಗಳು ಕಂಗಾಲಾಗಿದ್ದು, ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೋಲಾರ ಜಿಲ್ಲೆಯಲ್ಲೂ ಭಾರೀ ಮಳೆಯಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಗ್ರಾಮದ ಅಲ್ಲಾಭಕ್ಷ ಅನ್ನೋರ ಮನೆಯ ಗೋಡೆ ಕುಸಿತವಾಗಿದೆ. ನಿರಂತರ ಮಳೆಯಿಂದಾಗಿ ಮನೆ ಗೋಡೆ ಶಿಥಿಲಗೊಂಡು ಕುಸಿದು ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು, ಸರ್ಕಾರ ಮನೆ ನಿರ್ಮಿಸೋಕೆ ನೆರವಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ತೇರಿನ ಗೋಡನ್ ಕುಸಿದು ಬಿದ್ದಿದೆ. ಚನ್ನರಾಯಪಟ್ಟಣದ ಜಂಬೂರು ಗ್ರಾಮದಲ್ಲಿ ಕೋಟೆ ಮಾರಮ್ಮ ದೇವರ ತೇರು ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಮಳೆಯಿಂದಾಗಿ ಚನ್ನರಾಯಪಟ್ಟಣ ತಾಲೂಕಿನ ಹಲವೆಡೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಗಾಳಿ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದಿದೆ. ನಿರಂತರ ಮಳೆಗೆ ಸ್ವಾಮಿ ಅನ್ನೋರಿಗೆ ಸೇರಿದ ಮನೆಗೆ ಹಾನಿಯಾಗಿದೆ. ಆದರೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ. ಇದ್ದ ಸೂರು ಮಳೆಗೆ ಹಾಳಾಗಿದ್ದರಿಂದ ಕುಟುಂಬ ಬೀದಿಗೆ ಬಂದಿದ್ದು, ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ಹಾಸನದ ಚನ್ನರಾಯಪಟ್ಟಣದಲ್ಲಿ ಮಳೆ ಅವಾಂತರ ಅಷ್ಟಿಷ್ಟಲ್ಲ. ಬಾಗೂರು ಕೆರೆ ಕೋಡಿ ಬಿದ್ದು ರಸ್ತೆ ಮೇಲೆ ನೀರು ಹರಿಯುತ್ತಿದೆ. ಕೆರೆ ನೀರು ಉಕ್ಕಿ ಹರಿಯುತ್ತಿರುವುದರಿಂದ ವಾಹನ ಸವಾರರು ಇನ್ನಿಲ್ಲದಂತೆ ಪರದಾಟ ನಡೆಸುತ್ತಿದ್ದಾರೆ. ನಿನ್ನೆ ಸುರಿದ ಮಳೆಯಿಂದಾಗಿ ತಾಲೂಕಿನ ಹಲವೆಡೆ ಕೆರೆ ಕಟ್ಟೆಗಳು ತುಂಬಿದ್ದು, ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹೀಗಾಗಿ ಈ ಭಾಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಸೇತುವೆ ದಾಟಲು ಟ್ರ್ಯಾಕ್ಟರ್ ಚಾಲಕ ದುಸ್ಸಾಹಸ ಮಾಡಿದ್ದಾನೆ. ಗುಟ್ಟೆ ಚಂದ್ರಗಿರಿ ಮಧ್ಯೆ ಇರೋ ಸೇತುವೆ ಬಳಿ ಘಟನೆ ನಡೆದಿತ್ತು. ಚಾಲಕನ ನಿರ್ಲಕ್ಷ್ಯಕ್ಕೆ ಇಂಜಿನ್ ಮುಗುಚಿ ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹಾಲಿನ ಕ್ಯಾನ್ ತುಂಬಿಕೊಂಡು ಹೋಗುತ್ತಿದ್ದಾಗ ಘಟನೆ ನಡೆದಿದ್ದು, ಮಹಿಳೆಯರು ಸೇರಿ ಎಲ್ಲರೂ ಬಚಾವಾಗಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಹೀಗಾಗಿ ತಿಪಟೂರು ತಾಲೂಕಿನ ಗುಂಗರಮೇಳೆ ಬಳಿ 2 ಕೆರೆಗಳು ಕೋಡಿ ಬಿದ್ದಿವೆ. ನಿರಂತರ ಮಳೆಯಿಂದಾಗಿ 25 ವರ್ಷಗಳ ಬಳಿಕ ಕೆರೆಗಳು ತುಂಬಿ ಹರಿಯುತ್ತಿದ್ದು, ಕೋಡಿ ಬಿದ್ದು ಅಪಾರ ಪ್ರಮಾಣದ ನೀರು ಹರಿಯುತ್ತಿದೆ. ಹೀಗಾಗಿ ಸುತ್ತಮುತ್ತಲಿನ ರೈತರು ಸಂತಸಗೊಂಡಿದ್ದಾರೆ. ಮತ್ತೊಂದೆಡೆ ನೀರು ನುಗ್ಗೋ ಆತಂಕ ಶುರುವಾಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಇಡೀ ಗ್ರಾಮವೇ ಜಲಾವೃತವಾಗಿದೆ. ಕೋಳೂರು ಗ್ರಾಮದ ಬಳಿ ಗಾಂಧಿ ಗ್ರಾಮಕ್ಕೆ ಜಲ ದಿಗ್ಬಂಧನ ವಿಧಿಸಲಾಗಿದೆ. ಇಲ್ಲಿನ 60ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು, ಆಹಾರ ಪದಾರ್ಥಗಳು, ವಸ್ತುಗಳು ನಾಶವಾಗಿವೆ. ಮನೆಯಲ್ಲಿದ್ದ ದಾಖಲಾತಿಗಳು ನೀರಿನಲ್ಲೇ ನೆನೆದಿವೆ. ರಣರಕ್ಕಸ ಮಳೆಗೆ ಇಡೀ ಗ್ರಾಮದ ಜನರೇ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡುತ್ತಿದ್ದಾರೆ. ನೂರಾರು ಹೆಕ್ಟೇರ್ ಬೆಳೆ ನಾಶ, ಜಮೀನುಗಳು ನೀರು ಪಾಲು. ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ. ಕಷ್ಟಪಟ್ಟು ಬೆಳೆ ಬೆಳೆದ ಅನ್ನದಾತರು ಕಂಗಾಲು. ಎಲ್ಲೆಲ್ಲಿ ಏನೇನ್ ಅನಾಹುತ ಆಗಿದೆ ಗೊತ್ತಾ? ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ. ಬೆಳೆ ನುಂಗಿದ ವರುಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಳೆದ ರಾತ್ರಿ ಸುರಿದಂತ ಮಳೆಯಿಂದಾಗಿ ಕೋಲಾರದಲ್ಲಿ ಸಾಕಷ್ಟು ಅನಾಹುತ ಸಂಭವಿಸಿದೆ. ಕೋಲಾರ ಜಿಲ್ಲೆಯಲ್ಲಿ ಹಲವೆಡೆ ಭಾರಿ ಮಳೆ ಹಿನ್ನೆಲೆ ಅಪಾರ ಬೆಳೆ ಹಾನಿ ಸಂಭವಿಸಿದೆ. ರೈತರ ಜಮೀನುಗಳು ಸಂಪೂರ್ಣವಾಗಿ ಕೆರೆಯಂತಾಗಿವೆ. ಚೌಡದೇವನಹಳ್ಳಿ ಗ್ರಾಮದ ಕುಪೇಂದ್ರ ಅನ್ನೋರಿಗೆ ಸೇರಿದ ಜಮೀನು ಮುಳುಗಡೆಯಾಗಿದ್ದು, ಅವರ ಬೆಳೆ ಡ್ರಿಪ್ ಮತ್ತು ನೀರಿನ ಪೈಪ್ಗಳು ಕೊಚ್ಚಿ ಹೋಗಿವೆ. ರಾಜಕಾಲುವೆ ತುಂಬಿ ಹರಿದು ಬೆಳೆ ನೀರು ಪಾಲಾಗಿದೆ. ಕೋಲಾರದಲ್ಲಿ ರೈತರ ಹೊಲಗಳು ಸಂಪೂರ್ಣವಾಗಿ ಕೆರೆಯಂತಾಗಿವೆ. ಕೋಲಾರ ತಾಲೂಕಿನ ಬೆತ್ತನೆ ಗ್ರಾಮದ ಬಳಿಯ ಬೀನ್ಸ್ ತೋಟದಲ್ಲಿ ನೀರು ತುಂಬಿಕೊಂಡಿದೆ. 2 ರಿಂದ 3 ಅಡಿಯಷ್ಟು ನೀರು ನಿಂತಿದ್ದು, ಬೀನ್ಸ್ ಬೆಳೆ ಕೊಳೆಯುತ್ತಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆ ಹಾಳಾಗಿದೆ. ಬೆತ್ತನೆ ಗ್ರಾಮದ ರೈತ ವೆಂಕಟೇಶಪ್ಪಗೆ ದಿಕ್ಕೆ ತೋಚದಂತಾಗಿದೆ. ಇದೇ ರೀತಿ ಮಳೆ ಬಂದ್ರೆ ಹೇಗಪ್ಪ ಜೀವನ ಸಾಗಿಸೋದು ಅಂತ ಕಂಗಾಲಾಗಿದ್ದಾರೆ.
ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಜನರು ಸಂಕಷ್ಟದಲ್ಲಿದ್ದಾರೆ. ಕೋಲೂರು ಗ್ರಾಮದ ಬಳಿ ಜಮೀನುಗಳಿಗೆ ನೀರು ನುಗ್ಗಿದ್ದು ಕೆರೆಯಂತಾಗಿವೆ. ಮಳೆಯಿಂದಾಗಿ ನೂರಾರು ಹೆಕ್ಟೇರ್ ಬೆಳೆಗಳು ನೀರು ಪಾಲಾಗಿದ್ದು ತೆಂಗು, ಸೀಮೆ ಹುಲ್ಲು, ತರಕಾರಿ ಬೆಳೆ ನಾಶವಾಗಿದೆ. ಹೊಲಗಳೆಲ್ಲ ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದ್ದು ಕಷ್ಟಪಟ್ಟು ಬೆಳೆದಂತ ಬೆಳೆ ರೈತರು ಈಗ ಕಳೆದುಕೊಂಡು ಪರದಾಡುವಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ರಾತ್ರಿ ಸುರಿದಂತ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ವಡಗೇರ ಪಟ್ಟಣದಲ್ಲಿ ಜಮೀನುಗಳು ಜಲಾವೃತವಾಗಿವೆ. ಭಾರಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿವೆ. ಹೀಗಾಗಿ ಮಳೆ ನೀರು ಸಂಪೂರ್ಣ ಜಮೀನುಗಳನ್ನು ಆವರಿಸಿಕೊಳ್ತಾ ಇದೆ. ಹತ್ತಿ ಬೆಳೆಯಂತೂ ಸಂಪೂರ್ಣ ನೀರು ಪಾಲಾಗಿದೆ. ಹೀಗಾಗಿ ಕಷ್ಟಪಟ್ಟು ಬೆಳೆದಿದ್ದಂತ ಬೆಳೆ ಕಳೆದುಕೊಂಡು ಅನ್ನದಾತರು ಈಗ ಕಂಗಾಲಾಗಿದ್ದಾರೆ. ಕಳೆದ ರಾತ್ರಿ ಸುರಿದಂತ ಮಳೆಯಿಂದಾಗಿ ಯಾದಗಿರಿಯಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ವಡಗೇರ ಪಟ್ಟಣದಲ್ಲಿ ಜಮೀನುಗಳು ಜಲಾವೃತವಾಗಿವೆ. ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ನೀರೆಲ್ಲ ಜಮೀನುಗಳಿಗೆ ನುಗ್ಗಿದೆ. ಹೊಲಗಳೆಲ್ಲ ಕೆರೆಯಂತಾಗಿವೆ. ಹೀಗಾಗಿ ಹತ್ತಿ ಬೆಳೆ ಸಂಪೂರ್ಣ ನೀರು ಪಾಲಾಗಿದೆ. ಅನ್ನದಾತ ಈಗ ದಿಕ್ಕೆ ತೋಚದಂತಾಗಿದ್ದಾನೆ. ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಮಳೆ ಮುಂದುವರೆದಿದ್ದು ಅಪಾರ ಬೆಳೆ ಹಾನಿಯಾಗಿದೆ. ಇನ್ನು ಮಸ್ಕಿ ತಾಲೂಕಿನ ಬೆಳಗನೂರ ಗ್ರಾಮದಲ್ಲಿ ಮಳೆಯಿಂದಾಗಿ ಮನೆಗಳು ಕುಸಿದಿವೆ. 4 ಮನೆಗಳು ಕುಸಿದಿದ್ದು 1 ಆಟೋ ಜಖಂಗೊಂಡಿದೆ. ಅಷ್ಟೇ ಅಲ್ಲದೆ ಅಪಾರ ಮನೆಗಳಿಗೆ ನೀರು ನುಗ್ಗಿದ್ದು ಪರದಾಡುವಂತಾಗಿದೆ. ಮನೆ ಕುಸಿದ ಸ್ಥಳಕ್ಕೆ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಭೇಟಿ ನೀಡಿ ವೈಯಕ್ತಿಕವಾಗಿ ಪರಿಹಾರ ನೀಡಿದರು. ರಾಯಚೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಮುಂದುವರೆದಿದೆ. ಹೀಗಾಗಿ ಈ ಭಾಗದ ನಾರಾಯಣ ಬಲದಂಡೆ ಕಾಲುವೆ ತುಂಬಿ ಹರಿಯುತ್ತಿದೆ. ನೀರಿನ ರಭಸಕ್ಕೆ ಕಾಲುವೆ ಒಡೆದು ನೀರು ಹರಿಯುತ್ತಿದೆ. ಸಿರವಾರ ತಾಲೂಕಿನ ಕುರಕುಂದ ಬಳಿ ಕೆರೆ ಕೋಡಿ ಬಿದ್ದ ಪರಿಣಾಮ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗುವಂತ ಆತಂಕ ಎದುರಾಗಿದೆ. ಹೀಗಾಗಿ ರೈತರು ದಿಕ್ಕೆ ತೋಚದಂತಾಗಿದ್ದು ಪರದಾಡ್ತಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ವರ್ಷಧಾರೆ ಹಿನ್ನೆಲೆಯಲ್ಲಿ ಕಣ್ವಾ ಡ್ಯಾಂನಿಂದ 4000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಅಪಾರ ಪ್ರಮಾಣದಲ್ಲಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಹಾಗೂ ದಶವಾರ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಅಷ್ಟೇ ಅಲ್ಲ, ಮಳೆಯಿಂದಾಗಿ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ. ಮಳೆಯಿಂದಾಗಿ ತೆಂಗು, ರೇಷ್ಮೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹೆಗಡೆಗೆರೆ ಕೆರೆ ಕೋಡಿ ಬಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ನಿರಂತರವಾಗಿ ಮಳೆಗೆ ಕೆರೆ ಕೋಡಿ ಬಿದ್ದಿದ್ದು ತೆಂಗಿನ ತೋಟ ಜಲಾವೃತವಾಗಿದೆ. ಅತಿಯಾದ ಮಳೆ ನೀರು ನುಗ್ಗಿದ್ದರಿಂದಾಗಿ ಬೆಳೆ ನಾಶವಾಗುವಂತಹ ಭೀತಿ ರೈತರನ್ನ ಕಾಡುತ್ತಿದೆ. ಸತತ ಮಳೆಗೆ ತೆಂಗಿನ ತೋಟದಲ್ಲಿ ಬೆಳೆದಿರುವಂತಹ ಮೇವು ಕೂಡ ಹಾಳಾಗಿದೆ. ಮುರುಘಾ ಶ್ರೀಗಳಿಗೆ ಕಾಡ್ತಾ ಇದೆಯಾ ಬಂಧನ ಭೀತಿ? ಬಾಲಕಿಯರ ಹೇಳಿಕೆಯ ಮೇಲೆ ಶ್ರೀಗಳ ಭವಿಷ್ಯ ನಿರ್ಧಾರ. ತನಿಖಾಧಿಕಾರಿಗಳ ಮುಂದೆ ಹೇಳಿಕೆ ದಾಖಲಿಸಿದ ಬಾಲಕಿಯರು ಶ್ರೀಗಳ ಮುಂದಿರೋ ಆಯ್ಕೆಗಳಾದ್ರೂ ಏನು? ನೋಡೋಣ ಶ್ರೀಗಳಿಗೆ ಬಂಧನ ಭೀತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುರುಘಾ ಶ್ರೀಗಳ ವಿರುದ್ಧ ಕೇಸ್ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಬಾಲಕಿಯರ ಹೇಳಿಕೆಯನ್ನ ತನಿಖಾಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಸಿಡಬ್ಲ್ಯೂಸಿ ಕಮಿಟಿ ಎದುರು ಸಂತ್ರಸ್ತ ಬಾಲಕಿಯರು ಹೇಳಿಕೆ ನೀಡಿದ್ದಾರೆ. ಬಾಲಮಂದಿರದಲ್ಲಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಏನಾಯ್ತು ಅನ್ನೋದರ ಕುರಿತಂತೆ ಬಾಲಕಿಯರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಕಿಯರ ಹೇಳಿಕೆಗಳೇ ಮುರುಘಾ ಶ್ರೀಗಳ ಭವಿಷ್ಯವನ್ನ ನಿರ್ಧರಿಸಲಿದೆ. ಪೋಕ್ಸೋ ಪ್ರಕರಣಗಳಲ್ಲಿ ಮಕ್ಕಳ ಹೇಳಿಕೆಗಳಿಗೆ ಸಾಕಷ್ಟು ಮಹತ್ವ ಇರುತ್ತೆ. ನ್ಯಾಯಾಧೀಶರ ಮುಂದೆ ನೀಡಿದ ಹೇಳಿಕೆಗೆ ಪ್ರಾಮುಖ್ಯತೆ ನೀಡಲಾಗುತ್ತೆ. ಲೈಂಗಿಕ ದೌರ್ಜನ್ಯವಾಗಿದೆ ಅಂತ ಮಕ್ಕಳು ಹೇಳಿಕೆ ಕೊಟ್ಟರೆ ಮುರುಘಾ ಶ್ರೀಗಳಿಗೆ ಸಂಕಷ್ಟ ಎದುರಾಗುವುದು ಪಕ್ಕಾ ಎನ್ನಲಾಗಿದೆ. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಸಂಬಂಧ ಬಾಲಕಿಯರ ಪೋಷಕರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿಚಾರಣೆ ನಡೆಸಲಾಯಿತು. ಚಿತ್ರದುರ್ಗದಲ್ಲಿ ಒಬ್ಬ ಬಾಲಕಿಯ ಪೋಷಕರು ಆಗಮಿಸಿದ್ದು ಅವರಿಗೆ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಿದ್ರು. ಪೋಕ್ಸೋ, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಂತಹ ಕೇಸ್ಗಳಲ್ಲಿ ಯಾವುದೇ ರಾಜಿ ಸಂಧಾನಕ್ಕೆ ಅವಕಾಶವಿರುವುದಿಲ್ಲ. ಬಾಲಕಿಯರು ಲೈಂಗಿಕ ದೌರ್ಜನ್ಯವಾಗಿದೆ ಅಂತ ಹೇಳಿಕೆ ನೀಡಿದ್ರೆ ಮುರುಘಾ ಶ್ರೀಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಮುರುಘಾ ಶ್ರೀಗಳ ಬಂಧನದ ಸಾಧ್ಯತೆ ಹೆಚ್ಚಾಗಲೂಬಹುದು. ಹೀಗಾಗಿ ಬಾಲಕಿಯರ ಹೇಳಿಕೆಯ ಮೇಲೆಯೇ ನಿರ್ಧರಿತವಾಗಿದೆ. ಮುರುಘಾ
ಮಠದ ಶ್ರೀಗಳ ಮುಂದಿರೋ ಆಯ್ಕೆಗಳೇನು ಅಂತ ನೋಡಿದ್ರೆ ಕೇಸ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು, ನಿರೀಕ್ಷಣಾ ಜಾಮೀನಿಗೆ ಕೋರ್ಟ್ ಮೊರೆ ಹೋಗಬಹುದು, ಕೇಸ್ ಸುಳ್ಳೆಂದು ಸಾಬೀತುಪಡಿಸುವ ಸವಾಲು ಶ್ರೀಗಳಿಗಿದೆ. ಫೋಕ್ಸೋ ಪ್ರಕರಣವಾಗಿರೋದ್ರಿಂದ ಶ್ರೀಗಳಿಗೆ ಸಂಕಷ್ಟ ಇದ್ದು ಮಕ್ಕಳ ಹೇಳಿಕೆಯಲ್ಲಿ ಲೈಂಗಿಕ ದೌರ್ಜನ್ಯದ ಅಂಶವಿಲ್ಲದಿದ್ರೆ ಮುರುಘಾ ಮಠದ ಶ್ರೀಗಳು ಸೇಫ್ ಆಗಲಿದ್ದಾರೆ. ಮುರುಘಾ ಶ್ರೀ ಹಾಗೂ ಬಸವರಾಜನ ನಡುವೆ ಪ್ರಕರಣ ಕುರಿತಂತೆ ರಾಜಿ ಸಂಧಾನದ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಮುರುಘಾ ಮಠದ ತನಿಖಾಧಿಕಾರಿ ಜೊತೆ ಶ್ರೀಗಳು ಸಂಘರ್ಷ ಸಮಾಪ್ತಿ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಇಂದು ಬೆಳಗಿನ ಜಾವ ಲೈಂಗಿಕ ದೌರ್ಜನ್ಯ ಕುರಿತ ಆರೋಪದ ಬಗ್ಗೆ ಚರ್ಚೆ ನಡೆಸಿದ್ದು ಸಂಧಾನ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಟಿವಿ9ಗೆ ಮುರುಘಾ ಶ್ರೀಗಳ ಆಪ್ತ ವಲಯದಿಂದ ಲಭ್ಯವಾಗಿದೆ. ಮುರುಘಾ ಶ್ರೀಗಳ ವಿರುದ್ಧದ ಸಂಘರ್ಷ ಕೈಬಿಡುವುದಕ್ಕೆ ಮನವೊಲಿಕೆ ಮಾಡಲಾಗ್ತಿದೆ. ಮಠದ ಆಡಳಿತಾಧಿಕಾರಿಯಾಗಿ ಮುಂದುವರಿಸುವ ಬಗ್ಗೆಯೂ ಬಸವರಾಜನ್ಗೆ ಭರವಸೆ ನೀಡಲಾಗಿದೆಯಂತೆ. ಕೆಲವು ಮಠಾಧೀಶರು ಮುರುಘಾ ಶ್ರೀಗಳ ಆಪ್ತರು ಬಸವರಾಜನ್ ಆಪ್ತರ ಸಮ್ಮುಖದಲ್ಲಿ ಮಾತುಕತೆ ನಡೆದಿದ್ದು ಮುರುಘಾ ಶ್ರೀಗಳು ಹಾಗೂ ಬಸವರಾಜನ್ ನಡುವೆ ಕದನ ವಿರಾಮ ಆಗುವ ಸಾಧ್ಯತೆಗಳಿವೆ ಅಂತ ಟಿವಿ9ಗೆ ಎರಡೂ ಕಡೆಯ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಮುರುಘಾ ಮಠ ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಿದೆ. ವಿಚಾರ ತಿಳಿದು ಬೇಸರವಾಯಿತು. ಇದೊಂದು ಅನಿಷ್ಟ ಸುದ್ದಿ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಇದಕ್ಕೆ ಕಾರಣ ಯಾರು ಅನ್ನೋದು ತನಿಖೆ ಬಳಿಕ ಗೊತ್ತಾಗಲಿದೆ. ತನಿಖೆ ಬಳಿಕ ವರದಿ ಏನು ಬರುತ್ತೋ ಅದನ್ನು ನಾವು ಒಪ್ಪಬೇಕು. ಈ ಆರೋಪ ಸುಳ್ಳಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಲೈಂಗಿಕ ದೌರ್ಜನ್ಯದ ಆರೋಪ ಸಂಬಂಧ ಪೋಕ್ಸೋ ಕೇಸ್ ಹಾಗೂ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಪೊಲೀಸರು ಎರಡು ಪ್ರಕರಣಗಳನ್ನು ತನಿಖೆ ಮಾಡುತ್ತಿದ್ದಾರೆ. ತನಿಖೆ ದೃಷ್ಟಿಯಿಂದ ಈಗ ಈ ಪ್ರಕರಣದ ಬಗ್ಗೆ ಮಾತನಾಡುವುದು ಸೂಕ್ತವಲ್ಲ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಇನ್ನು ಈ ಬಗ್ಗೆ ಮಾತನಾಡಿದ ಬಿಎಸ್ವೈ, ಮುರುಘಾ ಶ್ರೀಗಳ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ, ತನಿಖೆ ಬಳಿಕ ಸತ್ಯಾಂಶ ಗೊತ್ತಾಗಲಿದೆ ಅಂತ ಹೇಳಿದ್ರು. ನಿಯಮಗಳನ್ನ ಗಾಳಿಗೆ ತೂರಿ ಕಟ್ಟಡ ನಿರ್ಮಾಣ, ಸುಪ್ರೀಂ ಕೋರ್ಟ್ ಆದೇಶ ನೀಡಿ 1 ವರ್ಷದ ನಂತರ ಟ್ವಿನ್ ಟವರ್ ಉಡೀಸ್, ಜಸ್ಟ್ 9 ಸೆಕೆಂಡ್ಗಳಲ್ಲೇ ಬೃಹತ್ ಕಟ್ಟಡ ನೆಲಸಮ. ಇದೆಲ್ಲವನ್ನ ನೋಡೋಣ ಟ್ವಿನ್ ಟವರ್ ಉಡೀಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೋಯ್ಡಾದ ಪ್ರತಿಷ್ಠಿತ ಅವಳಿ ಗೋಪುರವನ್ನ ನೆಲಸಮಗೊಳಿಸಲಾಗಿದೆ. ಸೂಪರ್ ಟೆಕ್ ಕಂಪನಿಯ ಅಪೆಕ್ಸ್ ಹಾಗೂ ಸಿನಿಯಾ ಗೋಪುರವನ್ನ ಎಡಿಫೈ ಇಂಜಿನಿಯರಿಂಗ್ ಕಂಪನಿಯಿಂದ ಧ್ವಂಸಗೊಳಿಸಲಾಗಿದೆ. ಕುತುಬ್ ಮಿನಾರ್ಗಿಂತ ಎತ್ತರವಾಗಿದ್ದು 103 ಮೀಟರ್ ಎತ್ತರದ ಕಟ್ಟಡಗಳನ್ನು ಧ್ವಂಸಗೊಳಿಸಲಾಗಿದೆ. ಹಲವು ನಿಯಮಗಳನ್ನು ಉಲ್ಲಂಘಿಸಿ ಅವಳಿ ಗೋಪುರ ನಿರ್ಮಿಸಲಾಗಿತ್ತು. ಹೀಗಾಗಿ ಕಟ್ಟಡ ಧ್ವಂಸಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಎರಡು ಅವಳಿ ಕಟ್ಟಡಗಳಲ್ಲಿ ಒಂದು 36 ಫ್ಲೋರ್ ಮತ್ತೊಂದು 32 ಫ್ಲೋರ್ ಕಟ್ಟಡವಾಗಿತ್ತು. ಈ ಅತಿ ಎತ್ತರದ ಕಟ್ಟಡದಲ್ಲಿ ಒಟ್ಟು 935 ಫ್ಲಾಟ್ಗಳನ್ನು ನಿರ್ಮಿಸಲಾಗಿತ್ತು. ಪ್ರತಿ ಫ್ಲಾಟ್ಗೆ 1.15 ಕೋಟಿ ರೂಪಾಯಿ ಬೆಲೆ ನಿಗದಿಪಡಿಸಲಾಗಿತ್ತು. ಫ್ಲಾಟ್ಗಳ ಮಾರಾಟದಿಂದ 1185 ಕೋಟಿ ಹಣ ಸಿಗ್ತಾ ಇತ್ತು. ಆದರೆ ಅಕ್ರಮ ಎಸಗಿರೋ ಹಿನ್ನೆಲೆಯಲ್ಲಿ ಕೋರ್ಟ್ ಸೂಚನೆ ಮೇರೆಗೆ ಎರಡೂ ಕಟ್ಟಡಗಳನ್ನು ಧ್ವಂಸಗೊಳಿಸಲಾಗಿದೆ. ಅವಳಿ ಗೋಪುರಕ್ಕೆ 9,000 ರಂಧ್ರ ಕೊರೆದು ಸ್ಫೋಟಕಗಳನ್ನು ಇರಿಸಿ ಕ್ಷಣ ಮಾತ್ರದಲ್ಲೇ ಕಟ್ಟಡವನ್ನು ಧ್ವಂಸಗೊಳಿಸಲಾಗಿದೆ. ಕಟ್ಟಡದಲ್ಲಿ 3,700 ಕೆಜಿ ಸ್ಫೋಟಕವನ್ನ ಎಡಿಫೈ ಕಂಪನಿ ಇರಿಸಿ ಸ್ಫೋಟಿಸಿ ಕಟ್ಟಡವನ್ನ ನೆಲಸಮಗೊಳಿಸಿದ್ರು. ಕೇವಲ 9 ಸೆಕೆಂಡ್ಗಳಲ್ಲೇ ನೋಡುತ್ತಿದ್ದಂತೆ ಏಕಾಏಕಿ ಕಟ್ಟಡ ಕುಸಿಯಿತು. ಇದಕ್ಕಾಗಿ 100 ಮಂದಿ ಕಾರ್ಮಿಕರು ಕೆಲಸ ಮಾಡಿದ್ರು. ಕಟ್ಟಡ ನೆಲಸಮಕ್ಕಾಗಿಯೇ 500 ಮೀಟರ್ ವ್ಯಾಪ್ತಿಯಲ್ಲಿ ಡೇಂಜರ್ ಝೋನ್ ಅಂತ ಪರಿಗಣಿಸಲಾಗಿತ್ತು. ಕಟ್ಟಡ ನೆಲಸಮಗೊಳಿಸಲು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿನ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗಿತ್ತು. 5,000 ನಿವಾಸಿಗಳು ಮನೆ ಖಾಲಿ ಮಾಡಿದ್ರು. ಬೆಕ್ಕುಗಳು, ನಾಯಿಗಳು ಸೇರಿದಂತೆ 3,000 ವಾಹನಗಳನ್ನು ಸ್ಥಳಾಂತರ ಮಾಡಲಾಗಿತ್ತು. ಜೊತೆಗೆ 150ರಿಂದ 300 ಸಾಕು ಪ್ರಾಣಿಗಳನ್ನು ಸ್ಥಳಾಂತರಗೊಳಿಸಲಾಗಿತ್ತು.
ಕಟ್ಟಡ ನೆಲಸಮಗೊಳ್ಳುತ್ತಿದ್ದಂತೆ ಇಡೀ ನೋಯ್ಡಾದ ಏರಿಯಾ ತುಂಬೆಲ್ಲ ದಟ್ಟವಾದ ಧೂಳು ತುಂಬಿಕೊಂಡಿತ್ತು. ಅಕ್ಕಪಕ್ಕದ ಕಟ್ಟಡಗಳೆಲ್ಲವೂ ಧೂಳಿನಿಂದ ಮುಚ್ಚಿ ಹೋಗಿದ್ದ ದೃಶ್ಯ ಕಂಡುಬಂತು. ಅಷ್ಟೇ ಅಲ್ಲ, ಮುಂಜಾಗ್ರತಾ ಕ್ರಮವಾಗಿ ಅಕ್ಕಪಕ್ಕದಲ್ಲಿರೋ ಬೃಹತ್ ಕಟ್ಟಡಗಳಿಗೆ ಬಿಳಿ ಹೊದಿಕೆಯಿಂದ ಕವರ್ ಮಾಡಲಾಗಿತ್ತು. ಬಳಿಕ 9 ಸೆಕೆಂಡ್ಗಳಲ್ಲೇ ಇಷ್ಟು ದಿನಗಳ ಕಾಲ ತಲೆ ಎತ್ತಿ ನಿಂತಿದ್ದ ಬಿಲ್ಡಿಂಗ್ಗಳು 2 ಕ್ಷಣ ಮಾತ್ರದಲ್ಲಿ ಮಾಯವಾಗಿವೆ. ಈ ಟ್ವಿನ್ ಟವರ್ ನಿರ್ಮಾಣಕ್ಕೆ 70 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮೇರೆಗೆ ಧ್ವಂಸಗೊಳಿಸಲಾಗಿತ್ತು. ಕಟ್ಟಡಗಳನ್ನು ನೆಲಸಮ ಮಾಡುವುದಕ್ಕೆ 20 ಕೋಟಿ ರೂಪಾಯಿ ಖರ್ಚಾಗಿದೆಯಂತೆ. ಆದರೆ ಸೂಪರ್ ಟೆಕ್ ಕಂಪನಿ ಬರೀ 5 ಕೋಟಿ ಮಾತ್ರ ನೀಡಿದ್ದು ಕಟ್ಟಡ ಧ್ವಂಸದ ಅವಶೇಷಗಳನ್ನು ಕಂಪನಿ ಮಾರಾಟ ಮಾಡಲಿದೆ. ಉಳಿದ 15 ಕೋಟಿ ಹಣವನ್ನ ಎಡಿಫೈ ಕಂಪನಿ ಪಡೆಯಲಿದೆಯಂತೆ. ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಹಿನ್ನೆಲೆಯಲ್ಲಿ ಧ್ವಂಸ ಮಾಡಲಾಯಿತು. ಕಟ್ಟಡದ ನಿರ್ಮಾಣದಲ್ಲಿ ಹಲವು ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿತ್ತು. 2 ಕಟ್ಟಡಗಳ ನಡುವಿನ ಅಂತರದಲ್ಲೂ ರೂಲ್ಸ್ ಬ್ರೇಕ್ ಆಗಿತ್ತು. ಸವಲತ್ತುಗಳ ಕುರಿತಂತೆ ಸುಳ್ಳು ಭರವಸೆಗಳನ್ನು ನೀಡಲಾಗಿತ್ತು. ಈ ಕುರಿತ ಕೇಸ್ನ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕಟ್ಟಡಗಳನ್ನು ನೆಲಸಮ ಮಾಡಲು ಸೂಚನೆ ಕೊಟ್ಟಿತ್ತು. ಅಕ್ರಮವಾಗಿ ನಿರ್ಮಿಸಿದ ಕಟ್ಟಡಗಳನ್ನು ನೆಲಸಮಗೊಳಿಸಲು ಸುಪ್ರೀಂ ಕೋರ್ಟ್ ನಿರ್ದೇಶನದ 1 ವರ್ಷದ ಬಳಿಕ ನೋಯ್ಡಾದ ಸೂಪರ್ ಟೆಕ್ ಅವಳಿ ಗೋಪುರಗಳನ್ನು ಇಂದು ಕೆಡವಲಾಯಿತು. 9 ವರ್ಷಗಳಿಂದ ಕಾನೂನು ತೊಡಕು ಎದುರಿಸ್ತಾ ಇದ್ದ ಈ ಕಟ್ಟಡವನ್ನು 9 ಸೆಕೆಂಡ್ಗಳಲ್ಲೇ ಧ್ವಂಸ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ದೆಹಲಿಯ ಕುತುಬ್ ಮಿನಾರ್ಗಿಂತಲೂ ಸುಮಾರು 100 ಮೀಟರ್ ಎತ್ತರದ ಕಟ್ಟಡಗಳನ್ನು ಭಾರತದಲ್ಲಿ ಕೆಡವಲಾಗಿದೆ. ಈ ಅವಳಿ ಗೋಪುರದ ಕಟ್ಟಡಗಳನ್ನು ಕೆಡವಲಾಗಿದ್ದರಿಂದಾಗಿ ಸುಮಾರು 5,000 ಟನ್ರಿಂದ 80,000 ಟನ್ಗಳಷ್ಟು ಅವಶೇಷಗಳು ಸಂಗ್ರಹವಾಗಿವೆ. ಇದರಲ್ಲಿ ಮುಖ್ಯವಾಗಿ ಕಾಂಕ್ರೀಟ್, ಕಲ್ಲು, ಮಣ್ಣು, ಉಕ್ಕು, ಕಬ್ಬಿಣದ ರಾಡ್ಗಳನ್ನು ಸೇರಿಸಿವೆ. ಇದನ್ನು ವಿಲೇವಾರಿ ಮಾಡುವುದಕ್ಕೆ ಇನ್ನು 3 ತಿಂಗಳು ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿದೆ.